ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಇದೊಂದು ಹೊಸ ಎಪಿಸೋಡ್, ನ್ಯೂಮರಾಲಜಿ ಎಪಿಸೋಡ್ಸ್. ನೋಡಿ, ಒಂದು ಮ್ಯಾಕ್ಸಿಮಮ್ ನಾವು ಹುಟ್ಟಿರ್ತಕ್ಕಂಥ ಸಂಖ್ಯೆ ನಮ್ಮ ಒಂದು ಕ್ಯಾರೆಕ್ಟರಿಸ್ಟಿಕ್ಕನ್ನು ಆಡಳಿತ ಮಾಡುತ್ತೆ. ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ನೀವು ಯಾವ್ಯಾವ ಸಂಖ್ಯೆಯಲ್ಲಿ ಹುಟ್ಟಿದ್ರೆ ಆಯಾ ಗ್ರಹಗಳ ಪ್ಲಾನೆಟರಿ ಪೊಸಿಷನ್ ಇರುತ್ತೆ. ಈ ಒಂದು ನ್ಯೂಮರಾಲಜಿ ಪ್ರಕಾರ, ನ್ಯೂಮರಾಲಜಿ ನಥಿಂಗ್ ಬಟ್ ಪರಾಶಾರ. ಅಂದರೆ ನಮ್ಮ ಸನಾತನ ಧರ್ಮಕ್ಕೂ ನ್ಯೂಮರಾಲಜಿ ಇಸ್ ದ ಅಬ್ರಾಡ್, ಅಂದರೆ ಹೊರದೇಶದ ಒಂದು ಇದು ಜ್ಯೋತಿಷ್ಯ. ಬಟ್ ನಾವು ಹುಟ್ಟಿರ್ತಕ್ಕಂಥದ್ದು 1, 2, 3 ಹೀಗೆ ಇಟ್ಕೊಂಡೇ ಇದ್ದೇವಲ್ವಾ. ಸೊ ಈ ಒಂದು ವಿಧಾನವನ್ನು ತಗೊಂಡಾಗ ಅವರಲ್ಲಿ ನಾನು 1, 10, 19, 28 ಫಸ್ಟ್ ಈ ಒಂದು ಸಂಖ್ಯೆಯನ್ನು ತಗೊಳ್ತೀನಿ. 1, 10, 19, 28 ಇದನ್ನು ಪೂರ್ತಿ ಆಡಳಿತ ಮಾಡ್ತಕ್ಕಂಥ ಗ್ರಹ 1 ಅಂದರೆ ಸೂರ್ಯನ ಪ್ರಭಾವ ಹೆಚ್ಚಿರುತ್ತೆ. 1ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರಿಗೆ ಸೂರ್ಯನ ಪ್ರಭಾವ 19, 1 ಮತ್ತು 9 ನೋಡಿ. 1 ಮತ್ತು 19 ಅಲ್ಲಿ ಕುಜನ ತತ್ವನೂ ಆಡಾಯಿತು. ಒಂದು ಸೂರ್ಯ, ಇನ್ನೊಂದು ಕುಜ, ಇವೆರಡು ತತ್ವ, ಇವರಲ್ಲಿ ವಿಭಿನ್ನತೆ. ಮತ್ತು 20 ಹಾಗೆ 10ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರು 1 ಮತ್ತು 0 ಇವರಲ್ಲಿ ಏನು ವಿಭಿನ್ನತೆ ಇರುತ್ತೆ. 28 ಅಲ್ಲೂ ಕೂಡ ಚಂದ್ರ ಮತ್ತು ಶನಿಯ ತತ್ವ, ಅಲ್ಲೂ ಕೂಡ ಸೂರ್ಯನ ತತ್ವ 2 + 8 = 1. ಇವೆಲ್ಲ ನೋಡಿದಾಗ ಸೂರ್ಯ ಒಂದೇ ಆಡಳಿತ ಮಾಡಿದ್ರು ಡಿಫ್ರೆಂಟ್ ಕ್ಯಾಟಗರೀಸ್. ಬಟ್ ಒನ್ ಥಿಂಗ್ ನಾನು ಹೇಳ್ತಾ ಇರತಕ್ಕಂಥ ಒಂದು ಸರಳ ಕೆಲಸ ಏನಪ್ಪ ಅಂದರೆ, ನೋಡಿ, ಯಾರ್ಯಾರು ಈ ಸಂಖ್ಯೆಗಳಲ್ಲಿ ಹುಟ್ಟಿದ್ದೀರಾ 1, 10, 19, 28 ಇಲ್ಲಿ ಹುಟ್ಟಿದ್ದೀರಾ, ಇವರಲ್ಲಿ ಡಿಫಾಲ್ಟ್ಸಿಂದ ಏನು ನೆಗೆಟಿವ್ಸ್, ಡಿಫಾಲ್ಟ್ಸಿಂದ ಬ್ರೇಕ್ ಡೌನ್ ಅಂದರೆ ಲೈಫ್ ಬ್ರೇಕ್ ಡೌನ್ ಹೇಗಾಗ್ತದೆ, ಇದನ್ನು ಬದಲಾಯಿಸ್ಕೊಂಡ್ರೆ ಯಾವ ಒಂದು ಸ್ಟ್ರಾಟಜಿ ಮೇಲೆ ಅವರು ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ. ಇವೆಲ್ಲ ವಿಚಾರಗಳನ್ನ ಭಾಳ ನೀಟ್ ಆ್ಯಂಡ್ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡ್ತಿರ್ತೇನೆ. ಪ್ರತಿ ಸಾರಿ ನ್ಯೂಮರಾಲಜಿ ಒಂದೊಂದು ನಿಮಗೆ ವಿಶೇಷವಾಗಿರ್ತಕ್ಕಂಥ ವಿಡಿಯೋಸ್ನ ಕೊಡ್ತೀನಿ. ಅದ್ಭುತವಾಗಿರ್ತಕ್ಕಂಥ ಒಂದು ನಿಮಗೆ ನ್ಯೂಮರಾಲಜಿ ಬಗ್ಗೆ ತಿಳಿಸ್ಕೊಡ್ತಾನೆ. ಸ್ನೇಹಿತರೆ ನೋಡಿ, 1ನೇ ತಾರೀಕು ಸೂರ್ಯ ಪ್ರಭಾವ. ಸೂರ್ಯ ತುಂಬ ಒಂದು ಶುಭವನ್ನು ಕೊಡ್ತಕ್ಕಂಥ ಗ್ರಹ. ಮ್ಯಾಕ್ಸಿಮಮ್ ಆಲ್ವೇಸ್ ತನ್ನ ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡ್ತಕ್ಕಂಥವ್ರು ಜಾಸ್ತಿ ಇರುತ್ತೆ. ಯಾರಿಟ್ಟಿಗೂ ತಲೆ ತಗ್ಗಿಸ್ತಲೇ ಇರತಕ್ಕಂಥದ್ದು ಜಾಸ್ತಿ. ನಾನು ಹೇಳಿದ್ದೆ ಶಾಸನ ಅಂತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ. ಬಟ್ ತುಂಬ ಹೆಲ್ಪಿಂಗ್ ನೇಚರ್ ತುಂಬ ಜಾಸ್ತಿ ಇರ್ತಕ್ಕಂಥದ್ದು ಒಂದಲ್ಲಿ ತೋರಿಸ್ತದೆ. ಆದಷ್ಟು ಕೂಡ ತುಂಬ ಒಳ್ಳೆಯ ಗುಣ, ಎಲ್ಲರಿಗೂ ಸಹಾಯವನ್ನು ಮಾಡ್ತಕ್ಕಂಥ ಗುಣ ತುಂಬ ಜಾಸ್ತಿ ಇರ್ತಕ್ಕಂಥಿರುತ್ತೆ. ನೋಡಿ, ಯಾರ ಹಂಗಲ್ಲೂ ಬದುಕೋದಿಲ್ಲ ಕಷ್ಟ, ಯಾರ ಹಂಗಲ್ಲೂ ಬದುಕೋದು ಕಷ್ಟ ಇವರೆಲ್ಲ ಕೂಡ. ನೋಡಿ, ಇವರು ಇಷ್ಟಪಟ್ಟು ಮಾಡ್ತಕ್ಕಂಥ ಯಾವುದೇ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು 1ನೇ ತಾರೀಕಿರುತ್ತೆ. ಮೆಲಗಿ ಸಣ್ಣ ಪುಟ್ಟ ಕಾರ್ಯಗಳನ್ನು ಖಂಡಿತವಾಗಿ ಇಷ್ಟಪಡೋದಿಲ್ಲ. ಏನು ಮಾಡಿದ್ರು ಥಿಂಕ್ ಬಿಗ್, ಅಚೀವ್ ಬಿಗ್ ಅಂತಕ್ಕಂಥದ್ದೇ 1ನೇ ತಾರೀಕು ಇರ್ತದೆ. ಬಟ್ ಅಫ್ಕೋರ್ಸ್ ಒಂದು ತುಂಬಾ ಹೀಗೋಸ್ಟಿಕ್ ನೇಚರ್ ನಾನು ಹೇಳ್ತಾ ಇರ್ತಕ್ಕಂಥಿರುತ್ತೆ. ಆದಷ್ಟು ಕೂಡ ತನ್ನದೇ ಆಗಿರ್ತಕ್ಕಂಥ ವ್ಯವಹಾರವನ್ನು ಜಾಸ್ತಿ ಇಷ್ಟಪಡ್ತಕ್ಕಂಥ ವ್ಯಕ್ತಿ. ಆದಷ್ಟು ಕೂಡ ಡಿಪೆಂಡೆನ್ಸಿ ಕಡಿಮೆ ಇರತಕ್ಕಂಥ ವ್ಯಕ್ತಿಗಳು ಜಾಸ್ತಿ ಇರುತ್ತೆ. ಏನೇ ನೋಡಿ, ಭಾಳ ವಿಶೇಷವಾಗಿ ಯಾವುದೇ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಅದರ ಮೇಲೆ ಜಾಸ್ತಿ ಒಲವನ್ನು ಇಡ್ತಕ್ಕಂಥದ್ದು, ಜಾಸ್ತಿ ಅದನ್ನು ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ವ್ಯಕ್ತಿ. ಯಾವುದೇ ಕೆಲಸ ಮಾಡ್ತಿದ್ರು ಅದಕ್ಕೆ ಪರಿಪೂರ್ಣತೆಯನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು ಒಂದಾಗ್ತದೆ. ಹಾಗೆ 1ನೇ ತಾರೀಕು ಕೊಟ್ಟಿರ್ತಕ್ಕಂಥದ್ದು ಭಾಳಷ್ಟು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಶಕ್ತಿ ತುಂಬ ಜಾಸ್ತಿ ಇರುತ್ತೆ. ಇವರಲ್ಲಿ ಒಂದು ಒಳ್ಳೆಯ ಆಧ್ಯಾತ್ಮಿಕ ಕಲೆ ಕೂಡ ಇರುತ್ತೆ. ನೋಡಿ, ಸೂರ್ಯ ಆದರೂ ಕೂಡ ಸೂರ್ಯನ ತತ್ವ 1 ಈಸ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ತುಂಬ ಒಂದು ಸ್ಟ್ರಾಟಜಿ ಇರುತ್ತೆ. ಏನೇ ಕೆಲಸ ಮಾಡೋದು ಧೈರ್ಯದಿಂದ, ದಿಟ್ಟತನದಿಂದ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿಗಳು ಕೂಡ. ಭಾಳ ವಿಶೇಷವಾಗಿ ಇವರನ್ನು ಸಹಜವಾಗಿ ಎಲ್ಲರೂ ಕೂಡ ನಂಬತಕ್ಕಂಥದ್ದು ಜಾಸ್ತಿ ಇರುತ್ತೆ. ಬಟ್ ನಂಬಿದವ್ರಿಗೆ 200% ಮೋಸ ಮಾಡಲ್ಲ ಇವರು. 1ನೇ ತಾರೀಕು ಕೊಡ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಮೋಸ ಮಾಡ್ದಲೇ ಇರತಕ್ಕಂಥ ವ್ಯಕ್ತಿತ್ವ ತುಂಬ ಜಾಸ್ತಿ ಇರುತ್ತೆ. ತುಂಬ ಅದೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ನಾಯಕತ್ವದ ಗುಣ. ಯಾವುದೇ ಇವರಲ್ಲಿ ಆ ಒಂದು ಗುಣವನ್ನು ಎಲ್ಲರೂ ಮೆಚ್ಚತಕ್ಕಂಥದ್ದು ಜಾಸ್ತಿ ಇರುತ್ತೆ. ಒಂದು ಡಿಫಾಲ್ಟ್ ಏನಪ್ಪ ಇವ್ರದ್ದು, ಏನು ಡಿಫಾಲ್ಟ್ ಹುಡುಕಬೇಕು ಅಂದರೆ ನೋಡಿ, ಹೆಚ್ಚು ಕೋಪ, ತುಂಬ ಕೋಪ ಮತ್ತು ಈಗೋಸ್ಟಿಕ್ ನೇಚರ್ ಜಾಸ್ತಿ. ಓನ್ಲಿ ದ ಈಗೋಸ್ಟಿಕ್ ನೇಚರ್. ಇನ್ನೊಂದು, ಬೇರೆಯವರು ಇವ್ರನ್ನ ಹೊಗಳಬೇಕು ಇವ್ರಿಗೆ. ಹೊಗಳಿಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ಕಷ್ಟ. ಜೊತೆಗೆ ಮೆಚ್ಕೊಳಾಗಿ ಇವ್ರಿಗೆಲ್ಲ ನಡ್ಕೋಬೇಕು.
ಇದೊಂದೇ ಇವ್ರಿಗೆ ನಕಾರಾತ್ಮಕವಾಗಿರ್ತಕ್ಕಂಥ ಸಮಸ್ಯೆ. ಇಲ್ಲ ಅಂದರೆ ಇವ್ರಿಗೆ ಏನಾಗ್ತದೆ ಅಂತ ಯಾರು ಕೂಡ ಊಹೆ ಮಾಡೋಕ್ಕಾಗೋದಿಲ್ಲ. ಇವ್ರಿಗೆ ಹೊಗಳಿಕೆ ಜಾಸ್ತಿ ಬೇಕು, ಮತ್ತು ಈಗೋಸ್ಟಿಕ್ ನೇಚರ್ ಜಾಸ್ತಿ, ನಾನು ಹೇಳಿದಾಗೆ ಕೇಳಬೇಕು ಅಂತಕ್ಕಂಥ ಒಂದು ಆ್ಯಟಿಟ್ಯೂಡ್ಸ್ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಇವ್ರಿಗೆ ಸ್ವಲ್ಪ ಮಟ್ಟಿಗೆ ಡೌನ್ಫಾಲ್ ಆಗ್ತಕ್ಕಂಥ ಸನ್ನಿವೇಶವಾಗ್ತದೆ. ಯಾಕೆಂದರೆ ಇದರಲ್ಲಿ ಸ್ವಲ್ಪ ಈಗೋಸ್ಟಿಕ್ ಕ್ಲಾಶಸ್ ಜಾಸ್ತಿ ಇದ್ದಾಗ ಸ್ವಲ್ಪ ಹಿನ್ನಡೆ ಜಾಸ್ತಿ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ. ಹಾಗೆ ನೋಡಿ, ವಿಭಿನ್ನತೆ 10ನೇ ತಾರೀಕು ಹುಟ್ಟತಕ್ಕಂಥವ್ರಿಗೆ ಹೇಗಿರ್ತದೆ, ತುಂಬ ಆತ್ಮವಿಶ್ವಾಸ ಇವರಲ್ಲೂ ಇರುತ್ತೆ. ಯಾಕೆಂದರೆ ಸೂರ್ಯನ ತತ್ವ ಇರೋದ್ರಿಂದ 1 ಈಸ್ ದ ಸೂರ್ಯ, 10 ಸೂರ್ಯನ ತತ್ವ ಜಾಸ್ತಿ ಇರುತ್ತೆ. ಮತ್ತು ಯಾರಿಗೂ ಕೂಡ ಇವರು ತಲೆಬಾಗೋದು ಕಷ್ಟ, ಇವರು ಕೂಡ ಯಾರಿಗೂ ತಲೆಬಾಗೋದಿಲ್ಲ. ಮಾಡ್ತಕ್ಕಂಥ ಕಾರ್ಯದಲ್ಲಿ ಯಾವುದೇ ಕಾರ್ಯವನ್ನು ಮಾಡಿದ್ರೂ ಕೂಡ ಅವರು ಆ ಕಾರ್ಯದಲ್ಲಿ ವಿಜಯವನ್ನು ಕಾಣ್ತಕ್ಕಂಥ ಏಕೈಕ ವ್ಯಕ್ತಿಗಳು ಈ 10ನೇ ತಾರೀಕು ಹುಟ್ಟತಕ್ಕಂಥವ್ರು ಕೂಡ ಇರ್ತದೆ. ನೋಡಿ, ಇವ್ರಿಗೆ ನೋಡಿ 1ನೇ ತಾರೀಕು ಕೋಪ ನಿಯಂತ್ರಣ ಇರೋದಿಲ್ಲ. ಅದೇ 10ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ಆ ಕೋಪವನ್ನು ನಿಯಂತ್ರಣವನ್ನು ಮಾಡ್ತಕ್ಕಂಥ ಶಕ್ತಿ ಹೆಚ್ಚಾಗಿರುತ್ತೆ. ಯಾವುದರಲ್ಲೂ ಕೂಡ ದಿಟ್ಟತನದಿಂದ ಹೋರಾಟ ಮಾಡ್ತಕ್ಕಂಥ ಶಕ್ತಿ 10 ಅಲ್ಲಿರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಆದ ಕಾರಣ ಏನು ಮಾಡ್ತಾರೆ, ಯಾರೇ ಶತ್ರುಗಳು 10ನೇ ತಾರೀಕು ಹುಟ್ಟತಕ್ಕಂಥವ್ರಿಗೆ ಮಿತ್ರರಾಗಿ ಬದಲಾಗ್ಬಿಡ್ತಾರೆ. ಶತ್ರುಗಳಿದ್ದರೂ ಕೂಡ ಮಿತ್ರರಾಗ್ತಕ್ಕಂಥ ಭಾಳ ವಿಶೇಷವಾಗಿರ್ತಕ್ಕಂಥ ಗುಣ ಇವರಲ್ಲಿ ಜಾಸ್ತಿ ಇರುತ್ತೆ. ಯೂಶಲಿ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಒಳ್ಳೆಯ ಫಲಲಭ್ಯತೆ ಈ 10ನೇ ತಾರೀಕಲ್ಲಿ ಹುಟ್ಟತಕ್ಕಂಥವ್ರಿಗೆ. ಬಟ್ ಸರ್ಕಾರಿ ಒಳಗಿನ ಸಂಬಂಧಗಳು 10ನೇ ತಾರೀಕಲ್ಲಿ ಹುಟ್ಟತಕ್ಕಂಥವ್ರಿಗೆ ತುಂಬ ಜಾಸ್ತಿ ಇರುತ್ತೆ. ಜಾಸ್ತಿ ಇವರ ಹತ್ರ ಜನಗಳು ಹೆಲ್ಪಿಂಗ್ ನೇಚರ್ನ ಜಾಸ್ತಿ ಇಷ್ಟಪಡ್ತಾರೆ, ಕೇಳ್ತಾರೆ. ಸಹಾಯ ಹಸ್ತದ ಗುಣ ಇವರಲ್ಲಿ ತುಂಬ ಜನ ಕೇಳ್ಕೊಂಬರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. 10 ವಿಭಿನ್ನ, ಒಂದಕ್ಕಿಂತ 10 ವಿಭಿನ್ನ ಆಗುತ್ತೆ. ನೋಡಿ, ತುಂಬ ಹಠಮಾರಿತನ ಇವರಿಗೆ ಸಮಸ್ಯೆಯನ್ನು ಕೊಡುತ್ತೆ 10. ಇದು ಕೂಡ ಮತ್ತೆಗೆ ಇನ್ನೊಂದು ಡಿಫಾಲ್ಟ್ಸ್ ಏನಪ್ಪ ಅಂದರೆ, ನೋಡಿ, ಇವ್ರಿಗೆ ಹೊಗಳಿಸ್ಕೋಬೇಕು 1ನೇ ತಾರೀಕು, ಇವ್ರಿಗೆ ಆ ಹೊಗಳಿಕೆನೇ ಸಮಸ್ಯೆಯನ್ನು ಮಾಡೋದು. ತುಂಬ ಜನ ಯಾರನ್ನ ಅಟ್ಟಕ್ಕೇರಿಸ್ಬಿಡ್ತಾರೋ ಆವಾಗ ಅಲ್ಲಿ ಡೌನ್ಫಾಲ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದನ್ನು ಸ್ವಲ್ಪ ಮಟ್ಟಿಗೆ 10ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ನೋಡ್ಕೊಳ್ಬೇಕಾಗುತ್ತೆ. ಇದನ್ನು ಯಾವಾಗ ಜಾಗ್ರತೆ ವಹಿಸ್ತಿರೋ ನಿಜವಾಗ್ಲೂ ಅವರು ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಕ್ಕೆ ಇರ್ತೀರ. ಆದಷ್ಟು ಹೊಗಳಿಕೆಗೆ ಮಾರು ಹೋಗ್ದಾಗಿರೋದು ಭಾಳ ಉತ್ತಮ. ಹಾಗೆ 19 ನೋಡಿ, 19 ಆಲ್ಸೋ 1 ಮತ್ತು 9 ಸೂರ್ಯ ಮತ್ತು ಕುಜನ ತತ್ವ ತುಂಬ ವೆರಿ ಸ್ಟ್ರಾಟಜಿ ತುಂಬ ಜಾಸ್ತಿ ಇರುತ್ತೆ. 19ನೇ ತಾರೀಕು ಹುಟ್ಟತಕ್ಕಂಥವ್ರಿಗೆ ತುಂಬ ದಿಟ್ಟತನ ಇರುತ್ತೆ. ಇವರು ಕೂಡ ಯಾರಿಗೂ ಡಿಪೆಂಡೆನ್ಸಿ ಇಲ್ಲದೇ ಇರತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಮೇಲಾಗಿ ಸ್ವತಃ ತಮ್ಮ ಕಾಲ ಮೇಲೆ ನಿಂತ್ಕೊಳ್ತಕ್ಕಂಥ ಸ್ವಭಾವ ಇರ್ತಕ್ಕಂಥದ್ದು ಇರುತ್ತೆ. ಅಂದರೆ ಜಾಸ್ತಿ ತನ್ನ ಒಂದು ಸ್ವಯಂ ಕೃಷಿ ಅಂತ ಕರೀತೀವಿ. ಸ್ವಯಂ ಕೃಷಿ ಅಂದರೆ ಏನು? ಸೊ ಯಾರನ್ನೋ ಡಿಪೆಂಡೆನ್ಸಿ ಇಲ್ಲದೆ ನನ್ನ ಕೆಲಸ ನಾನು ಮಾಡ್ಕೋಬೇಕು, ನಾನು ಬೆಳಿಬೇಕು ಅಂತಕ್ಕಂಥದ್ದು ಅವರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಯಾವುದೇ ಕಾರ್ಯವನ್ನು ಆರಂಭ ಮಾಡಿದ್ರೆ ಅದನ್ನು ಯಶಸ್ಸನ್ನು ಮತ್ತು ದಿಗ್ವಿಜಯವನ್ನು ಮಾಡ್ತಕ್ಕಂಥ, ಅಂದರೆ ಸಾಧಿಸ್ತಕ್ಕಂಥ ಗುಣ ಮ್ಯಾಕ್ಸಿಮಮ್ 19ರಲ್ಲಿ ಇದ್ದೇ ಇರ್ತದೆ. ಇನ್ನೊಂದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ತಪ್ಪು ಮಾಡಿ ಜಗಳ ಮತ್ತೊಂದು ಆಡಿದ್ರು ಕ್ಷಮಾ ಗುಣ ಅವರಲ್ಲಿ 19ರಲ್ಲಿ ಇರ್ತದೆ. ನಿಜವಾಗ್ಲೂ ಈಸ್ ಅ ಬ್ಯೂಟಿಫುಲ್ ಒಂದು ಅಟಿಟ್ಯೂಡ್ ಇರ್ತಕ್ಕಂಥ 19ರಲ್ಲಿ ಇರ್ತದೆ. ಆದಷ್ಟು ಕೂಡ ಈ ಗುಣ ಜೊತೆಗೆ ತ್ಯಾಗವನ್ನು ಮಾಡ್ತಕ್ಕಂಥ ಬುದ್ಧಿನೂ 19ರಲ್ಲಿರುತ್ತೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ನಂಬರ್ 19 ಕೂಡ. ನೋಡಿ, ಆಗಸ್ಟ್ ಕೂಡ ಹೆಚ್ಚಾಗಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ವ್ಯಕ್ತಿತ್ವರಾಗ್ತಾರೆ. ಹೊರನೋಟಕ್ಕೆ ಬುದ್ಧಿ ಇಲ್ಲದ್ರೆ, ಆದರೆ ನೋಡೋಕ್ಕೆ ಒಂದು ಸ್ವಲ್ಪ ಏನಪ್ಪ ಇವನು ಅಷ್ಟೊಂದು ಬುದ್ಧಿ ಇಲ್ಲ ಅಂತ ಅನ್ಕೋಬೋದು 19ನ. ಬಟ್ ಈಸ್ ಇನ್ನರ್ ಸೋ ಮೆನಿ ಐಡಿಯಾಸ್ ಆಫ್ ದೇರ್. ತುಂಬ ಐಡಿಯಾಸ್ ಇರ್ತಕ್ಕಂಥದ್ದು 19ರಲ್ಲಿ ಕಾಣುತ್ತೆ. ಇಸ್ ಅ ವೆರಿ ಗುಡ್. ತುಂಬ ಹಾಗೆ ಯಾವುದೇ ಕೆಲಸಕ್ಕೂ ಕೂಡ ಧೈರ್ಯದಿಂದ ಮುನ್ನುಗ್ಗಿ ಕೆಲಸವನ್ನು ಮಾಡ್ತಾರೆ. ಬಾಣ ನೋಡೋಣ ಅಂತಕ್ಕಂಥ ವಿಚಾರ 19ರಲ್ಲಿರ್ತದೆ. ಯಾಕೆಂದರೆ ಕುಜನ ತತ್ವ ಇರೋದ್ರಿಂದ ಸ್ವಲ್ಪ ಬಾಡಿ ಕೂಡ ಭಾಳ ಸ್ಟ್ರೆಂತ್ ಇರ್ತಕ್ಕಂಥದ್ದು ಇರುತ್ತೆ. 1 and 9 ಕುಜ ಮತ್ತು ಸೂರ್ಯ ಇಸ್ ಅ ಮೋಸ್ಟ್ ಪವರ್ಫುಲ್ ಆಗಿರ್ತಕ್ಕಂಥದ್ದು ಇರುತ್ತೆ. ಹಾಗೆ ತುಂಬಾ ಕಷ್ಟಪಟ್ಟು ಬೆಳೀತಕ್ಕಂಥ ಶಕ್ತಿ ಇವರಲ್ಲಿರುತ್ತೆ. ವಾಟ್ ಈಸ್ ದ ಡಿಫಾಲ್ಟ್ ಏನು 19ರಲ್ಲಿ ಹುಟ್ಟತಕ್ಕಂಥವ್ರಿಗೆ? ನೋಡಿ, ಡಿಫಾಲ್ಟಲ್ಲಿ ಹುಟ್ಟತಕ್ಕಂಥವ್ರಿಗೆ ಒಂದೇ ಒಂದು 19 ಯಾರನ್ನ ಜಾಸ್ತಿ ಹಚ್ಕೊಳ್ಳೋದಿಲ್ಲ, ಜಾಸ್ತಿ ಹಚ್ಕೊಳ್ಳೋದು. ತುಂಬ ಸ್ನೇಹದೀವಿ ಆಗದಿದ್ರೂ ಕೂಡ ಯಾರೊಟ್ಟಿಗೂ ತುಂಬ ಸೆಲೆಕ್ಟೆಡ್ ಪರ್ಸನ್ಸ್ ಆಫ್ ಏನು ಈ ಫ್ರೆಂಡ್ಸ್ ಇರ್ಬೋದು. ಯಾರೊಟ್ಟಿಗೂ ಬೆರೆದಲೇ ಇರ್ತಕ್ಕಂಥದ್ದು, ಏಕಾಂತವಾಗಿರಬೇಕು ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ.
ಇವೆಲ್ಲ ಕಾರಣ ಏನು ಮಾಡುತ್ತೆ, ಅವರ ಪ್ರತಿಭೆನ ಅಂದರೆ ಅವರ ಒಂದು ಸ್ಕಿಲ್ಲನ್ನು ಕಿಲ್ ಮಾಡ್ತಕ್ಕಂಥದ್ದು ಇರ್ತದೆ. ಅರ್ಥಾತ್ ಅವರನ್ನು ಯಾರೋ ಗುರುತಿಸ್ತಲೇ ಇರತಕ್ಕಂಥ ಸನ್ನಿವೇಶಗಳು ಬರ್ಬೋದು. ಈ ಗುಣ ಸ್ವಭಾವವನ್ನು ಬದಲಾವಣೆಯನ್ನು ಮಾಡಿಕೊಂಡಿದ್ದೆ ಆದಲ್ಲಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಅಂದರೆ ಒಂದು ವರ್ಕಲ್ಲಿ ಅಟ್ಲೀಸ್ಟ್ ಅವರ ಒಂದು ವಿನ್ನಿಂಗಲ್ಲಿ ಇರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. 19 ಈಸ್ ಮೋರ್ ಡಿಫ್ರೆನ್ಸ್ ಆನ್ 1, 10, 9 ಅಂದರೆ 1 ಮತ್ತು 10ಕ್ಕಿಂತ ಮೋರ್ ಡಿಫ್ರೆನ್ಸ್ ಇರುತ್ತೆ. ಅದೇ ರೀತಿಯಾಗಿ 28 ನೋಡಿ, 28 ಸಹಿತವಾಗಿ ಸೂರ್ಯನ ತತ್ವ, ಬಟ್ ಮೋಸ್ಟ್ ಪ್ರಾಬಬಲಿ ಇಸ್ ಟೋಟಲಿ ಡಿಫ್ರೆಂಟ್. ಯಾಕೆಂದರೆ ಒಂದು ಚಂದ್ರ, ಇನ್ನೊಂದು ಶನಿಯ ತತ್ವ ಇರತಕ್ಕಂಥ ಒಂದು ಜಾತಕದವರು, ಅಂದರೆ ಅರ್ಥ 28 ಇರ್ತಕ್ಕಂಥವ್ರು ಹೇಗಿರ್ತಾರೆ ನೋಡಿ, ಸದಾ ತುಂಬ ಗಂಭೀರವನ್ನು ಜಾಸ್ತಿ ಇಷ್ಟಪಡ್ತಾರೆ. ಮೆಲಗಿ 28 ಹುಡ್ತಕ್ಕಂಥವ್ರು ಯಾರನ್ನು ನಂಬೋದಿಲ್ಲ, ಇದೊಂದು ಡಿಫಾಲ್ಟ್. ಯಾರನ್ನು ಅಷ್ಟು ಬೇಗ ನಂಬೋದು ಕಷ್ಟ. ಆದರೆ ಇವರನ್ನು ಯಾರು ನಂಬುತ್ತಾರೋ ಖಂಡಿತವಾಗಿ ಅವ್ರ ಜೊತೆ ತುಂಬ ನ್ಯೂನತೆಯಿಂದ ಇರ್ತಕ್ಕಂಥದ್ದು ಇರುತ್ತೆ. ಸಾಧ್ಯವಾದಷ್ಟು ಇವರು ಮೋಸ ಮಾಡ್ದಲೇ ಇರ್ತಕ್ಕಂಥ ಪ್ರವೃತ್ತಿ ಜಾಸ್ತಿ ಇರ್ತದೆ. ಸದಾ ಯಾವಾಗಲೂ ಕೂಡ ಪ್ರಶಾಂತವಾಗಿರ್ತಕ್ಕಂಥ ಸ್ವಭಾವ ಇವರಲ್ಲಿ ಜಾಸ್ತಿ ಇರ್ತದೆ. ಮನಸ್ಸಲ್ಲೂ ಒಂದು ಇಟ್ಕೊಂಡು ಹೊರಗಡೆ ಮತ್ತೊಂದು ಅಂತ ಬೇರೆ ನೋಡಿ, ಮನಸ್ಸಲ್ಲಿ ಒಂದು ಹೊರಗಡೆ ಇನ್ನೊಂದು ಹೇಳ್ತಕ್ಕಂಥ ಗುಣ ಇವರಲ್ಲಿ ಬರೋದಿಲ್ಲ. ವಾಟ್ ಈಸ್ ಸೇ ಸ್ಟ್ರೈಟ್ಲಿ, ಈ ಥರ ಇದೆ, ಈ ಥರ ಅಂತಕ್ಕಂಥದ್ದು ತುಂಬ ಅದೇ ಒಂದು ನೇರವಾಗಿ ಹೇಳ್ತಕ್ಕಂಥ ಗುಣ ಇವರಲ್ಲಿರುತ್ತೆ. ಆದಷ್ಟು ಕೂಡ ನೋಡಿ 2+8 ಅಂದರೆ ಶನಿಯ ತತ್ವ ಇರೋದ್ರಿಂದ ಸತ್ಯಕ್ಕೆ ಜಾಸ್ತಿ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಾರೆ. ಭಾಳಷ್ಟು ಸೂರ್ಯನ ತತ್ವ ಅದು ಕೂಡ ನ್ಯಾಯ ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಕ್ಕಂಥಿರುತ್ತೆ. ಯಾವುದೇ ಕಾರ್ಯಗಳನ್ನು ನಿಜವಾಗ್ಲೂ ತುಂಬ ಫಾಸ್ಟಾಗೆ ಆದಷ್ಟು ನಾಜೂಕಾಗಿ ಮುಗಿಸ್ತಕ್ಕಂಥ ಶಕ್ತಿ ಇವರಲ್ಲಿ ತುಂಬ ಜಾಸ್ತಿ ಇರುತ್ತೆ. ನೋಡಿ, ಇವ್ರದ್ದು ಮ್ಯಾಕ್ಸಿಮಮ್ ಏನು ಡಿಫಾಲ್ಟ್ ಕೊಡ್ಬೋದು, ಇವರು ನಕಾರಾತ್ಮಕವಾಗಿರ್ತಕ್ಕಂಥ ವಿಚಾರ ಏನು ಸಂಸಾರದಲ್ಲಿ ಅಂದರೆ ಇವರ ಕುಟುಂಬದಲ್ಲಿ ಕೆಲವು ಕಷ್ಟ ನಷ್ಟಗಳು, ದುಃಖಕರ ವಿಚಾರಗಳು ಉಂಟಾಗ್ತಕ್ಕಂಥದ್ದು ಜಾಸ್ತಿ ಇರ್ತದೆ. ಇವರನ್ನು ನಂಬಿರುವ ವ್ಯಕ್ತಿಗಳಿಂದಲೇ, ಕುಟುಂಬದವರಾಗಿರ್ಬೋದು ಯಾರಾಗಿರ್ಬೋದು, ಯಾವುದೇ ಕಷ್ಟ ನಷ್ಟಗಳು ಬಂದರೂ ಇವರನ್ನು ನಂಬಿದವರೇ ಇವರಿಗೆ ಮೋಸ ಮಾಡ್ತಕ್ಕಂಥದ್ದು ಜಾಸ್ತಿ. ಅತಿ ಬೇಗ ನಂಬಿಡ್ಬೋದು, ಆದರೆ ಮೋಸ ಮಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ. ಈ ವಿಚಾರದಲ್ಲಿ ಹೆಚ್ಚು ಜಾಗ್ರತೆಯಿಂದ ಇದ್ದರೆ ಖಂಡಿತವಾಗಿ ಅವ್ರಿಗೆ ಈ ಒಂದು ಡಿಫಾಲ್ಟ್ಸ್ ಕಡಿಮೆ ಆಗುತ್ತೆ. ನೋಡಿ, ಯಾವುದೇ ಆಗಿರ್ತಕ್ಕಂಥ ಫ್ಯಾಮಿಲಿಯವರಾಗಿರ್ಬೋದು, ಯಾರೇ ಆಗಿರ್ಬೋದು, ಹೆಚ್ಚು ನಂಬಕ್ಕೆ ಹೋಗ್ಬೇಡಿ. ಇದು ವೆರಿ ಇಂಪಾರ್ಟೆಂಟ್. ನಂಬಿದವರೇ ತುಂಬ ಮೋಸ ಮಾಡ್ತಕ್ಕಂಥದ್ದು ಈ 2 ಮತ್ತು 8ರಲ್ಲಿ ಹುಟ್ಟಕ್ಕಂಥವ್ರು ಇರುತ್ತೆ. ನೋಡಿ, ವಿಭಿನ್ನತೆ ಇರುತ್ತೆ. ನಾನು ನಿಮಗೆ ಏನು ಅಂತ ಕೂಡ ತಿಳಿಸಿದ್ದೀನಿ. 1, 10, 19, 28 ಆಲ್ ಆರ್ ಕೆಲವೊಂದು ಡಿಫಾಲ್ಟ್ಸನ್ನು ನಾನು ನಿಮಗೆ ಮುಂದೆ ಇಟ್ಟಿದ್ದೇನೆ. ನಿಜವಾಗ್ಲೂ ಎಲ್ಲ ಸೂರ್ಯನ ತತ್ವ ಆದರೂ ಕೂಡ ಇದನ್ನು ಹೇಗೆ ಓವರ್ಕಮ್ ಮಾಡ್ಕೋಬೇಕು ಅಂತ ಸಣ್ಣ ಜ್ಞಾನವನ್ನು ನೀವು ಬೆಳೆಸ್ಕೊಂಡ್ರೆ ನಿಜವಾಗ್ಲೂ ಜೀವನದಲ್ಲಿ ಬ್ಯೂಟಿಫುಲ್ ಆಗಿರ್ತೀರ. ಆದಷ್ಟು ಕೂಡ ಯಾರು 1, 10, 19 ಹಾಗೆ 28 ಇದರಲ್ಲಿ ಹುಟ್ಟಿರ್ತಕ್ಕಂಥವ್ರು ಪ್ರತಿದಿನ ಸೂರ್ಯನ ಅಭಿಮುಖವಾಗಿ ಕೂತ್ಕೊಳ್ಳಿ, ಗಾಯತ್ರಿ ಮಂತ್ರವನ್ನು ಜಪವನ್ನು ಮಾಡಿ. ಓಂ ಭೂರ್ಭುವಸ್ವಾಹ ತತ್ಸವಿತರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಹಾಗೆ 1, 10, 19, 28 ಇರ್ತಕ್ಕಂಥವ್ರು ನಿಮ್ಮ ಒಂದು ಕೋಣೆ, ನಿಮ್ಮ ಬಳಿ ಯಾವಾಗಲೂ ಸೂರ್ಯ ಉದಯ, ಸನ್ ರೈಸ್ ಆಗ್ತಕ್ಕಂಥ ಒಂದೇ ಒಂದು ಫೋಟೋವನ್ನು ಇಟ್ಕೊಳ್ಳಿ. ಒಂದು ಸನ್ರೈಸ್ ದೊಡ್ಡದಾಗಿ ಪಿಕ್ಚರ್ ಆದರೂ ಆಗಿರ್ಬೋದು, ಅದನ್ನು ಯಾವಾಗ ನೀವು ನೋಡ್ತಿರ್ತಾರೋ ಯೂಶಲಿ ನಿಮ್ಮ ಇನ್ಸ್ಟಿಟ್ಯೂಷನ್ಸ್ ಚೆನ್ನಾಗಿ ವರ್ಕ್ ಆಗ್ತಕ್ಕಂಥಿರುತ್ತೆ. ನ್ಯೂಮರಾಲಜಿ ಸೋ ಮೆನಿ ಡಯಾಗನಲ್ಸನ್ನು ಕೊಡ್ಬೋದು. ಮುಂದೆ ಬರ್ತಕ್ಕಂಥ ಎಪಿಸೋಡ್ಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ನ್ಯೂಮರಾಲಜಿಯ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕೊಡ್ತೀನಿ. ಖಂಡಿತವಾಗಿ ಯಾರು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.